ಕರ್ನಾಟಕ ರಾಜಕಾರಣದಲ್ಲಿ ಮಹತ್ವದ ಸಂಚಲನ. ಕೆಲವೇ ದಿನಗಳಲ್ಲಿ ಮಹತ್ವದ ಬೆಳವಣಿಗೆ ನಿರೀಕ್ಷೆ. ದೊಡ್ಡ ನಾಯಕನಿಗೆ ಕೆಲವೇ ದಿನಗಳಲ್ಲಿ ಶಾಕ್. ಎಸ್, ಆ ಮಹತ್ವದ ಹುದ್ದೆಗೆ ಕೊಡಬೇಕಾಗುತ್ತೆ ರಾಜೀನಾಮೆ. ಆ ಹುದ್ದೆಗೆ ರಾಜೀನಾಮೆ ಕೊಟ್ರೆ ಆ ನಾಯಕನ ರಾಜಕೀಯ ಭವಿಷ್ಯ ಏನು? ಇನ್ನೊಂದು ವಾರದಲ್ಲೇ ಆ ಒಂದು ಮಹತ್ವದ ಬೆಳವಣಿಗೆ ಸಾಧ್ಯತೆ. ಎಸ್, ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡುವಂತಹ ವಿಚಾರ ಇದು. ಕೆಲವೇ ದಿನಗಳಲ್ಲಿ ಆ ಒಂದು ದೊಡ್ಡ ನಾಯಕನಿಗೆ ಶಾಕ್ ಆದಿದೆ. ಕರ್ನಾಟಕ ರಾಜಕಾರಣದಲ್ಲೇ ಮಹತ್ವದ ಸಂಚಲನ ಹೇಳ್ತಾ ಇದೆ. ಇನ್ನು ಫ್ರೀಡಂ ಟಿವಿ ಬ್ರೇಕ್ ಮಾಡಲಿಕ್ಕೆ ಹೊರಟಿದೆ ಈ ಒಂದು ಸುದ್ದಿಯನ್ನ. ಕೆಲವೇ ದಿನಗಳಲ್ಲಿ ಮಹತ್ವದ ಬೆಳವಣಿಗೆ ನಿರೀಕ್ಷೆಯಲ್ಲಿದೆ. ಆ ಒಂದು ದೊಡ್ಡ ನಾಯಕನಿಗೆ ಆ ಒಂದು ಹುದ್ದೆಯೇ ದೊಡ್ಡದಾಗಿತ್ತು. ಆದರೆ ಆ ಒಂದು ಹುದ್ದೆಯನ್ನ ಕಳೆದುಕೊಳ್ಳುವಂತಹ ಸಮಯ ಬಂತ ಎನ್ನುವಂತಹ ಪ್ರಶ್ನೆ ಎದ್ದಿದೆ. ದೊಡ್ಡ ನಾಯಕನಿಗೆ ಕೆಲವೇ ದಿನಗಳಲ್ಲಿ ಒಂದು ಶಾಕ್ ಎದುರಾಗಲಿದೆ. ಆ ಮಹತ್ವದ ಹುದ್ದೆಗೆ ರಾಜೀನಾಮೆಯನ್ನ ಕೊಡುವಂತಹ ಸಮಯ ಬರ್ತಾ ಇದೆ. ಆ ಒಂದು ಹುದ್ದೆಗೆ ಎಲ್ಲರೂ ಕೂಡ, ಅವರ ಫ್ಯಾಮಿಲಿಯಲ್ಲಿದ್ದವರೆಲ್ಲರೂ ಕೂಡ ಕಷ್ಟಪಟ್ಟಿದ್ರು ಆತನನ್ನ ಆ ಹುದ್ದೆಗೆ ಕರೆದುಕೊಂಡು ಬಂದು ಕೂರಿಸಲಿಕ್ಕೆ. ಆ ಹುದ್ದೆಗೆ ರಾಜೀನಾಮೆ ಕೊಟ್ರೆ ಆ ನಾಯಕನ ರಾಜಕೀಯದ ಭವಿಷ್ಯ ಏನಾಗಬಹುದು? ಆ ಒಂದು ಹುದ್ದೆಗೆ ಆ ಒಂದು ರಾಜಕಾರಣಿ ಏನಾದ್ರೂ ಆ ಹುದ್ದೆಯನ್ನ ಬಿಟ್ಟ ಅಂತಂದ್ರೆ ಅವರ ಗತಿ ಏನಾಗಬಹುದು? ಪರಿಸ್ಥಿತಿ ಏನಾಗಿರಬಹುದು? ಮುಂದಿನ ನಡೆ ಏನಾಗಿರಬಹುದು? ಇನ್ನೊಂದೇ ಒಂದು ವಾರದಲ್ಲಿ ಆ ಒಂದು ಮಹತ್ವದ ಬದಲಾವಣೆ, ಆ ಒಂದು ಮಹತ್ವದ ಬೆಳವಣಿಗೆ ಆಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಹಾಗಾದ್ರೆ ಆ ನಾಯಕ ಯಾರು? ಆ ಒಂದು ಹುದ್ದೆ ಏನು? ಯಾವ ಪಕ್ಷದ ನಾಯಕ ಆತ? ಯಾವ ಹುದ್ದೆ ಅದು? ಎಸ್, ಇವೆಲ್ಲವನ್ನೂ ಕೂಡ ನಿಮ್ಮ ಫ್ರೀಡಂ ಟಿವಿಯಲ್ಲಿ ಹೇಳ್ತಾ ಇದ್ದೀವಿ. ಕರ್ನಾಟಕ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆ ನಿರೀಕ್ಷೆ. ಇನ್ನೊಂದೇ ವಾರದಲ್ಲಿ ಬಿಜೆಪಿ ನಾಯಕನಿಗೆ ಆಘಾತ ಪಕ್ಕ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಆಘಾತ. ವಿಜಯೇಂದ್ರಗೂ ಆಪತ್ತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಶಾಕ್ ಕೊಡಲು ಹೈಕಮಾಂಡ್ ರೆಡಿ. ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಕೆಳಗಿಳಿಸುವಂತಹ ನಿರೀಕ್ಷೆ. ಬಿಜೆಪಿ ರಾಜ್ಯಾಧ್ಯಕ್ಷನನ್ನ ಬದಲಿಸಲು ಹೈಕಮಾಂಡ್ ಒಲವು. ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಅವರನ್ನ ತೆಗೆಯಲು ನಿರ್ಧಾರದ ಸಾಧ್ಯತೆ ಕೂಡ ಹೆಚ್ಚಾಗ್ತಾ ಇದೆ. ಇದು ಹಿಂಗಾಗ್ತಾ ಇದೆ ಅಂತಂದ್ರೆ ವಿಜಯೇಂದ್ರ ಅವರ ಸೀಟ್ ಅಲ್ಲಾಡುವಂತಹ, ರಾಜ್ಯಾಧ್ಯಕ್ಷ ಸ್ಥಾನವ ಅಲ್ಲಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್ ಕಂಡಲ್ಲಿ ತಮ್ಮದೇ ಪಕ್ಷದವರ ಬಗ್ಗೆ
ಮಾತಿಗೆ ನಿಯಂತ್ರಣವಿಲ್ಲದೆ ಮಾತನಾಡ್ತಿದ್ರು. ಅವರನ್ನ ಹೈಕಮಾಂಡ್ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದೆ. 6 ವರ್ಷದವರೆಗೂ ಕೂಡ ಯತ್ನಾಳ್ ಅವರು ಉಚ್ಚಾಟನೆಯಲ್ಲಿ ಇರ್ತಾರೆ. ವಿಜಯೇಂದ್ರ ಅವರ ಬಗ್ಗೆ ಹಾಗೂ ಯಡಿಯೂರಪ್ಪ ಅವರ ಬಗ್ಗೆ ಬಾಯಿಗೆ ಬಂದಿದ್ದು, ಮನಸ್ಸಿಗೆ ಬಂದಿದ್ದು ಮಾತನಾಡ್ತಾ ಇದ್ರು. ಎಷ್ಟು ಸಲ ನೋಟಿಸ್ ಅನ್ನ ಕೊಟ್ಟರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ತಿದ್ದುಕೊಳ್ಳಲೇ ಇಲ್ಲ. ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿದ್ರು. ಈಗ ವಿಜಯೇಂದ್ರ ಅವರ ಒಂದು ಕೂರ್ಚಿಗೆ ಕುತ್ತು ಬಂದಂತೆ ಕಾಣಿಸ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಹಲವಾರು ಪಂಚಮಸಾಲಿ ಶಾಸಕರಿಗೆ ಅದು ಇಷ್ಟ ಆಗಿಲ್ಲ, ಲಿಂಗಾಯತ ಶಾಸಕರಿಗೆ ಅದಿಷ್ಟ ಆಗಿಲ್ಲ. ಈಗಲೂ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬಾರ್ದಾಗಿತ್ತು ಎನ್ನುವಂಥದ್ದು. ಎಸ್, ಇನ್ನೊಂದೇ ವಾರದಲ್ಲಿ ಬಿಜೆಪಿ ನಾಯಕನಿಗೆ ವಿಜಯೇಂದ್ರಗೆ ಒಂದು ಆಘಾತಕಾರಿ ಸುದ್ದಿ ಫಿಕ್ಸಾ ಎನ್ನುವಂತಹ ಸುದ್ದಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಗೇಟ್ ಪಾಸ್ ಸಾಧ್ಯತೆ. ಹಾಗಾದ್ರೆ ಹೊಸದಾಗಿ ಬರಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರು? ಎಸ್, ಕರ್ನಾಟಕ ಬಿಜೆಪಿಗೆ ಹೊಸ ಅಧ್ಯಕ್ಷರನ್ನ ನೇಮಿಸಲು ಆಲೋಚನೆ. ಕರ್ನಾಟಕ ಸೇರಿ 5 ಪ್ರಮುಖ ರಾಜ್ಯಗಳ ಬಿಜೆಪಿ ಅಧ್ಯಕ್ಷರ ನೇಮಕ ಬಾಕಿ. ಏಪ್ರಿಲ್ 20ರ ವೇಳೆಗೆ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆ ಸಾಧ್ಯತೆ. ಬುಧವಾರ ಪ್ರಧಾನಿ ನರೇಂದ್ರ ಮೋದಿ ನಿವಾಸದಲ್ಲೂ ಕೂಡ ಸಭೆ. ಈ ಒಂದು ತಿಂಗಳ ಅಂತ್ಯಕ್ಕೆ ಬಿಜೆಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ. ಅದಕ್ಕೂ ಮೊದಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ನಿರೀಕ್ಷೆ. ಎಸ್, ನಾನಾಗ್ಲೇ ಹೇಳ್ತಾ ಇದ್ದೆ ವಿಜಯೇಂದ್ರ ಅವರಿಗೆ ಕುತ್ತು ಕಾದಿದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜ್ಯಾಧ್ಯಕ್ಷ ಸ್ಥಾನ ಅಲುಗಾಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರಗೆ ಗೇಟ್ ಪಾಸ್ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೊಸದಾಗಿ ಹಂಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ? ಹೈಕಮಾಂಡ್ ಮನಸ್ಸಿನಲ್ಲಿ ಯಾರ ಹೆಸರಿದೆ? ವಿಜಯೇಂದ್ರ ಬಿಟ್ಟು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯಾರು ಸೂಟ್ ಆಗ್ತಾರೆ? ವಿಜಯೇಂದ್ರ ಬಿಟ್ಟು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಯಾರು ನಿಭಾಯಿಸ್ತಾರೆ? ಹೈಕಮಾಂಡ್ಗೆ ಅದು ಯಾವ ನಾಯಕನ ಹೆಸರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ? ಕರ್ನಾಟಕದ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರನ್ನ ನೇಮಿಸಲು ಆಲೋಚನೆ ಕೂಡ ಮಾಡಲಾಗ್ತಾ ಇದೆ. ಕರ್ನಾಟಕ ಸೇರಿ 5 ಪ್ರಮುಖ ರಾಜ್ಯಗಳ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡೋದು ಬಾಕಿ ಉಳಿದಿದೆ. ಏಪ್ರಿಲ್ 20ರ ಸರಿಸುಮಾರು ವೇಳೆಗೆ ಹೊಸ ರಾಜ್ಯಾಧ್ಯಕ್ಷರ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬುಧವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿವಾಸದಲ್ಲೂ ಕೂಡ ಸಭೆ ಕರೆಯಲಾಗಿದೆ. ಆ ಒಂದು ಸಭೆಯಲ್ಲೇ ಡಿಸ್ಕಸ್ ಆಗುತ್ತೆ. ಈ ತಿಂಗಳ ಅಂತ್ಯದಲ್ಲಿ ಬಿಜೆಪಿಗೆ ಹೊಸ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರ ನೇಮಕ ಆಗುತ್ತೆ. ಅದರಲ್ಲೂ ಕೂಡ ಮೊದಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ನಿರೀಕ್ಷೆಯಲ್ಲಿದೆ. ಜನಾಕ್ರೋಶ ಯಾತ್ರೆ ಮಧ್ಯದಲ್ಲೇ ವಿಜಯೇಂದ್ರಗೆ ಶಾಕ್. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾತ್ರೆ. ಏಪ್ರಿಲ್ 7ರಿಂದ ಆರಂಭಗೊಂಡಿರುವಂತಹ ಜನಾಕ್ರೋಶ ಯಾತ್ರೆ
ಜನಾಕ್ರೋಶ ಯಾತ್ರೆ ಅಂತ್ಯವಾಗೋದು ಮೇ 3ರಂದು. ಬೆಂಗಳೂರು ಗ್ರಾಮಾಂತರ ರಾಮನಗರದಲ್ಲಿ ಕೊನೆಯಾಗಲಿರುವಂತಹ ಯಾತ್ರೆ ಇದು. ಈ ಒಂದು ಯಾತ್ರೆಯ ನಡುವೆಯೇ ವಿಜಯೇಂದ್ರಗೆ ಗೇಟ್ ಪಾಸ್ ಸಾಧ್ಯತೆ. ಇವತ್ತು ಜನಾಕ್ರೋಶ ಯಾತ್ರೆಯ 2ನೇ ಹಂತ ಮುಕ್ತಾಯ. ಏಪ್ರಿಲ್ 21ರಿಂದ 3ನೇ ಹಂತದ ಜನಾಕ್ರೋಶ ಯಾತ್ರೆ. 3ನೇ ಹಂತದಲ್ಲಿ ಶುರುವಾಗುವಂತಹ ಮೊದಲೇ, ಅಂದ್ರೆ 3ನೇ ಹಂತ ಶುರುವಾಗುವ ಮೊದಲೇ ಗೇಟ್ ಪಾಸ್ ಆಗುತ್ತಾ, ಅಥವಾ 3ನೇ ಹಂತದ ಯಾತ್ರೆ ನಡುವೆಯೇ ಗೇಟ್ ಪಾಸ್ ಸಾಧ್ಯತೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮನೆಗೆ ಕಳುಹಿಸಲು ಹೈಕಮಾಂಡ್ ರೆಡಿಯಾಗಿದೆ. ಎಸ್, ಹೌದು, ಜನಾಕ್ರೋಶ ಯಾತ್ರೆ ನಡೀತಾ ಇದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಯಾತ್ರೆಗೆ ಓಡಾಡ್ತಾ ಇದ್ದಾರೆ ವಿಜಯೇಂದ್ರ ಅವರ ಸ್ಥಾನ ಅಲುಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದರ ಮಧ್ಯದಲ್ಲೇ ಇವರು ಜನಾಕ್ರೋಶ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಜನಾಕ್ರೋಶ ಯಾತ್ರೆಯ ಮಧ್ಯದಲ್ಲೇ ವಿಜಯೇಂದ್ರಗೆ ಬಿಗ್ ಶಾಕ್ ಕಾತಿದ್ಯಾ ಎನ್ನುವಂಥದ್ದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಕ್ರೋಶವನ್ನ ಮಾಡ್ತಾ ಇದ್ದಂತಹ ವಿಜಯೇಂದ್ರ ಭ್ರಷ್ಟಾಚಾರದ ವಿರುದ್ಧವಾಗಿ ಜನಾಕ್ರೋಶ ಯಾತ್ರೆಯನ್ನ ಕೈಗೊಂಡಿದ್ದಂತಹ ವಿಜಯೇಂದ್ರ ಅವರಿಗೆ ಶಾಕ್ ಕಾದಿದೆಯಾ ಅಂತ. ಏಪ್ರಿಲ್ 7ರಿಂದ ಆರಂಭಗೊಂಡಿರುವಂತಹ ಈ ಒಂದು ಜನಾಕ್ರೋಶ ಯಾತ್ರೆ ಅಂತ್ಯವಾಗುವುದೇ ಮೇ 3ರಂದು. ಬೆಂಗಳೂರು ಗ್ರಾಮಾಂತರ ರಾಮನಗರದಲ್ಲಿ ಕೊನೆಯಾಗಲಿರುವಂತಹ ಈ ಒಂದು ಯಾತ್ರೆ, ಆ ಯಾತ್ರೆಯ ನಡುವೆಯಲ್ಲೇ, ಆ ಯಾತ್ರೆಯಲ್ಲೇ ವಿಜಯೇಂದ್ರಗೆ ಗೇಟ್ ಪಾಸ್ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇವತ್ತು ಜನಾಕ್ರೋಶ ಯಾತ್ರೆಯ 2ನೇ ಹಂತ ಮುಕ್ತಾಯವಾಗಿತ್ತು. ಏಪ್ರಿಲ್ 21ರಿಂದ 3ನೇ ಹಂತದ ಜನಾಕ್ರೋಶ ಯಾತ್ರೆ ಶುರುವಾಗುತ್ತೆ. 3ನೇ ಹಂತದ ಜನಾಕ್ರೋಶ ಯಾತ್ರೆಯ ಮೊದಲೇ ವಿಜಯೇಂದ್ರ ಗೇಟ್ ಪಾಸ್ ಸಿಗತ್ತಾ ಎನ್ನುವಂಥದ್ದು. ಯಾಕಂದ್ರೆ ವಿಜಯೇಂದ್ರ ಅವರು ತುಂಬಾ ಓಡಾಡ್ತಾ ಇದ್ದಾರೆ, ಜನಾಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷ ಯಾರು? ಎಸ್, ಹಾಗಾದ್ರೆ ಕರ್ನಾಟಕ ಬಿಜೆಪಿಗೆ ಹೊಸ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ? ಮತ್ತೆ ಲಿಂಗಾಯತರಿಗೆ ಮಣೆ ಹಾಕಲು ಬಿಜೆಪಿ ಆಲೋಚನೆ. ಕೇಂದ್ರ ಸಚಿವ ವಿ ಸೋಮಣ್ಣಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ ಸಾಧ್ಯತೆ. ಸೋಮಣ್ಣಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡುವ ಮೂಲಕ ಮತಗಟ್ಟಿಗೊಳಿಸಲು ಯತ್ನ. ಲಿಂಗಾಯತ ಮತಗಳನ್ನ ಉಳಿಸಿಕೊಳ್ಳಲು ಸೋಮಣ್ಣಗೆ ಮಣೆ ಸಾಧ್ಯತೆ. ಈ ಮೂಲಕ ಕಾಲಚಕ್ರ ಉರುಳಲ್ಲಿ ವಿಜಯೇಂದ್ರಗೆ ಆಘಾತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋಮಣ್ಣ ವಿಜಯೇಂದ್ರ ಸಂಘರ್ಷ ನಡೆದಿತ್ತು. ವರುಣ ಚಾಮರಾಜನಗರದಲ್ಲಿ ಸೋಲಿಗೆ ವಿಜಯೇಂದ್ರ ಕಾರಣ ಎನ್ನುವಂತಹ ಸಿಟ್ಟಲ್ಲಿದ್ರು ಸೋಮಣ್ಣ. ಯತ್ನಾಳ್ ಉಚ್ಚಾಟನೆ ಕಾರಣದಿಂದ ಅಸಮಾಧಾನಗೊಂಡಿರುವಂತಹ ಲಿಂಗಾಯತರಿಗೆ ಸಮಾಧಾನ. ಸೋಮಣ್ಣ ರಾಜ್ಯಾಧ್ಯಕ್ಷರಾದ್ರೆ ಲಿಂಗಾಯತ ಈ ಒಂದು ಸಮುದಾಯ ಸಮಾಧಾನಗೊಳ್ಳಬಹುದು ಅಂತ ಈ ಎಲ್ಲಾ ಲೆಕ್ಕಾಚಾರದೊಂದಿಗೆ ರಾಜ್ಯಾಧ್ಯಕ್ಷರ ಗಾದಿಗೆ ಹರಿದಾಡ್ತಾ ಇದೆ ಸೋಮಣ್ಣ ಅವರ ಹೆಸರು. ಎಸ್, ಅಂತೂ ವಿಜಯೇಂದ್ರ ಅವರಿಗೆ ಶಾಕ್ ತಪ್ಪಿದ್ದಲ್ಲ ಅಂತ ಅನ್ಸುತ್ತೆ. ಈ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂಡಿಸಲು ಹೊರಟಿದ್ಯಾ ಹೈಕಮಾಂಡ್ ಎನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಈಗ ನೀವೇ ನೋಡಬಹುದು,
ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಲಿಂಗಾಯತ ಶಾಸಕರಿಗೆ ಬೇಸರ ಮೂಡಿಸಿದ್ದಂತಹ ಹೈಕಮಾಂಡ್ ವಿ ಸೋಮಣ್ಣ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸಿ ಆ ಸಮಾಧಾನವನ್ನ ಅಂದ್ರೆ ಅಸಮಾಧಾನಗೊಂಡಿದ್ದಂತಹ ಶಾಸಕರನ್ನ ಸಮಾಧಾನ ಮಾಡುವಂತಹ ಪ್ರಕ್ರಿಯೆ ನಡೆದರೂ ನಡೆಯಬಹುದು ಎನ್ನುವಂಥದ್ದು. ಲಿಂಗಾಯತರಿಗೆ ಮಣೆ ಹಾಕಲು ಬಿಜೆಪಿ ಏನಾದ್ರೂ ಯೋಚನೆ ಮಾಡಿದ್ಯಾ? ಕೇಂದ್ರ ಸಚಿವ ವಿ ಸೋಮಣ್ಣಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕಟ್ಟಿದರೆ ಅದೆಷ್ಟೋ ಅಸಮಾಧಾನಗೊಂಡಿದ್ದಂಥ, ಅದರಲ್ಲೂ ಯತ್ನಾಳ್ ಅವರ ಉಚ್ಚಾಟನೆ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದಂಥ ಲಿಂಗಾಯತ ನಾಯಕರಿಗೆ ವಿ ಸೋಮಣ್ಣ ಏನಾದ್ರೂ ರಾಜ್ಯಾಧ್ಯಕ್ಷ ಎನ್ನುವಂತಹ ಗದ್ದಿಗೆ ಮೇಲೆ ಕೂತರೆ ಸಮಾಧಾನಗೊಳಿಸಬಹುದು. ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡುವ ಮೂಲಕ ಮತವನ್ನ ಗಟ್ಟಿಗೊಳಿಸುವ ಯತ್ನ ಈಗ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಈಗ ಆಲ್ರೆಡಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಲಿಂಗಾಯತರ ಒಂದಿಷ್ಟು ಜನಕ್ಕೆ, ಸಮುದಾಯದ ಒಂದಿಷ್ಟು ಜನಕ್ಕೆ ಬೇಸರ ಮೂಡಿತ್ತು. ಈಗ ವಿ ಸೋಮಣ್ಣ ಅವರನ್ನ ಗದ್ದಿಗೆ ಮೇಲೆ ಕೂರಿಸಿದ್ರೆ ಆ ಸಮಾಧಾನವಾಗಬಹುದು ಅಂತ. ಡಿಕೆ ಶಿವಕುಮಾರ್ ಜೊತೆಗಿನ ವ್ಯವಹಾರವೇ ವಿಜಯೇಂದ್ರಗೆ ಮುಳ್ಳು. ಡಿಕೆ ಶಿವಕುಮಾರ್ ಜೊತೆಗೆ ಉದ್ಯಮಗಳಲ್ಲಿ ವಿಜಯೇಂದ್ರ ಪಾಲುದಾರಿಕೆ, ಈ ಬಗ್ಗೆ ಸ್ವತಃ ವಿಜಯೇಂದ್ರ ಅವರೇ ಸ್ವಯಂ ಒಪ್ಪಿಕೊಂಡಿದ್ರು. ಈ ಒಂದು ಹೊಂದಾಣಿಕೆಯಿಂದ ಬಿಜೆಪಿಗೆ ಚುನಾವಣೆಯಲ್ಲಿ ಹಿನ್ನಡೆ ಆಗಲಿದೆ ಎನ್ನುವಂತಹ ಆತಂಕ ಬಿಜೆಪಿ ಕಾರ್ಯಕರ್ತರು, ವಿಜಯೇಂದ್ರ ವಿರೋಧಿಗಳಿಗೂ ಇದೇ ಅಸ್ತ್ರವಾಗಿದೆ. ಯಡಿಯೂರಪ್ಪ ವಿಜಯೇಂದ್ರ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ ಆರೋಪ, ಹಲವು ಪ್ರಕರಣಗಳನ್ನ ನಡೆಸಿದ್ದಾರೆ, ಹಲವು ಹಗರಣಗಳನ್ನ ನಡೆಸಿದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಆರೋಪಿಸಿದ್ದಂಥ ಯತ್ನಾಳ್ ಬಿಜೆಪಿ ವಿರುದ್ಧ ಯತ್ನಾಳ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟಕ್ಕೆ ವಿಜಯೇಂದ್ರ ವಿಫಲ. ಕಾಂಗ್ರೆಸ್ ಸರ್ಕಾರದ 2 ವರ್ಷ ಅವಧಿಯಲ್ಲಿ ಪ್ರತಿಪಕ್ಷವಾಗಿ ಬಿಜೆಪಿ ವಿಫಲ. ಇದಕ್ಕೆಲ್ಲ ವಿಜಯೇಂದ್ರ ಹೊಂದಾಣಿಕೆ ಕಾರಣವಾಯಿತೆ. ಇದಕ್ಕೆಲ್ಲ ವಿಜಯೇಂದ್ರ ಹೊಂದಾಣಿಕೆ ರಾಜಕಾರಣವೇ ಕಾರಣ ಅಂತ ಹೇಳಿ ಸಿಟ್ಟು. ಈ ಹಿನ್ನೆಲೆಯಲ್ಲಿ 2028ರ ಚುನಾವಣೆಯನ್ನ ಮುಂದಿಟ್ಟುಕೊಂಡು ವಿಜಯೇಂದ್ರಗೆ ಗೇಟ್ ಪಾಸ್ ಸಾಧ್ಯತೆ. ಎಸ್, ವಿಜಯೇಂದ್ರಗೆ ಕಂಟಕ ಎಲ್ಲಿ ಶುರುವಾಗಿದೆ ಗೊತ್ತಾ? ವಿಜಯೇಂದ್ರ ಅವರ ಬಗ್ಗೆ ಯತ್ನಾಳ್ ಅವರು ಒಂದೊಂದೇ ಸತ್ಯವನ್ನ ಸಾರ್ವಜನಿಕ ಸ್ಥಳದಲ್ಲಿ ಬಾಯಿ ಬಿಡ್ತಾ ಇದ್ರು. ಹಳೆಯ ವಿಚಾರಗಳನ್ನೆಲ್ಲ ಮಾತನಾಡ್ತಾ ಇದ್ರು ಯತ್ನಾಳ್ ಅವರು. ಡಿಕೆ ಶಿವಕುಮಾರ್ ಜೊತೆಗಿನ ವ್ಯವಹಾರವೇ ವಿಜಯೇಂದ್ರಗೆ ಮುಳ್ಳಾಯ್ತಾ ಎನ್ನುವಂಥದ್ದು ಕೂಡ ಪ್ರಶ್ನೆ ಈಗ ಮೂಡಿದೆ. ಡಿಕೆ ಶಿವಕುಮಾರ್ ಜೊತೆಗೆ ಉದ್ಯಮಗಳಲ್ಲಿ ವಿಜಯೇಂದ್ರ ಪಾಲುದಾರಿಕೆಯನ್ನ ಹೊಂದಿದ್ದಾರೆ. ಈ ಬಗ್ಗೆ ಸ್ವತಃ ವಿಜಯೇಂದ್ರ ಅವರೇ ಸ್ವಯಂ ಒಪ್ಪಿಕೊಂಡಿದ್ರು. ಈ ಒಂದು ಹೊಂದಾಣಿಕೆಯಿಂದ ಹಲವಾರು ಅನುಮಾನಗಳು ಸೃಷ್ಟಿಯಾಗಿದೆ ಅವರವರಲ್ಲೇ. ಆ ಒಂದು ಕಾರಣಕ್ಕೆ ಬಿಜೆಪಿಗೆ ಚುನಾವಣೆಯಲ್ಲಿ ಹಿನ್ನಡೆ ಆಗಲಿದೆ ಅಂತ ಹೇಳಿ ಆತಂಕ ಎದುರಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರ ವಿರೋಧಿಗಳಿಗೂ ಕೂಡ ಇದೇ ಅಸ್ತ್ರವಾಗಿತ್ತು. ವಿಜಯೇಂದ್ರ ವಿರೋಧಿಗಳಿಗೂ ಕೂಡ ಇದೇ ಅಸ್ತ್ರ ಬೇಕಾಗಿತ್ತು. ಇದೇ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ರು. ಬಾಣಗಳ ಸುರಿಮಳೆಯನ್ನ ಇದೇ ಅಸ್ತ್ರದಿಂದ ಬಿಡ್ತಾ ಇದ್ರು. ಯಡಿಯೂರಪ್ಪ ವಿಜಯೇಂದ್ರ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ ಆರೋಪಗಳನ್ನು ಕೂಡ ಮಾಡ್ತಾ ಇದ್ರು. ಹಲವು ಹಗರಣಗಳನ್ನ ನಡೆಸಿದ್ದಾರೆ ಎನ್ನುವಂತಹ ಆರೋಪವನ್ನ ಯತ್ನಾಳ್ ಅವರು
ಬಹಿರಂಗವಾಗಿ ಹಳೆಯ ವಿಚಾರವನ್ನ ಬಹಿರಂಗವಾಗಿ ಒಪ್ಕೊಂಡಿದ್ರು. ಎಸ್, ಅದೇ ಕಾರಣ ಏನಾದ್ರೂ ಆಯ್ತಾ ಅಂತ. ಎಸ್, ಇದರ ಬಗ್ಗೆ ಮಾತನಾಡ್ಲಿಕ್ಕೆ ಡೆಸ್ಕ್ ಲೈವ್ ಬರ್ತಾ ಇದ್ದಾರೆ ಅಕ್ಷಯ್ ಅವರು. ಎಸ್ ಅಕ್ಷಯ್, ಎಸ್ ಅಕ್ಷಯ್, ಈ ಒಂದು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಏನಿದೆ ಅದೀಗ ಅಲ್ಲಾಡ್ತಾ ಇದೆ. ವಿಜಯೇಂದ್ರ ಮುಂದಿನ ಪರಿಸ್ಥಿತಿ ಏನಾಗಬಹುದು? ಯತ್ನಾಳ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡುತ್ತೆ ಅಂತೇಳಿ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಯತ್ನಾಳ್ ಪಕ್ಷದಲ್ಲಿ ಅತ್ಯಂತ ಪ್ರಬಲ ಲಿಂಗಾಯತ ಸಮುದಾಯದ ನಾಯಕರಾಗಿ ಗುರುತಿಸಿಕೊಂಡಂಥವರು. ಅಂತಹ ಯತ್ನಾಳ್ ಅವರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಬಳಿಕ ಈಗ ಬಿಜೆಪಿ ಪಕ್ಷದಲ್ಲಿ ಮತ್ತೊಂದು ಮಹತ್ವದ ಬದಲಾವಣೆಗೆ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಿದೆ. ನಮಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಕರ್ನಾಟಕ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಮನೆಗೆ ಕಳುಹಿಸುವುದಕ್ಕೆ ಬಿಜೆಪಿಯ ಹೈಕಮಾಂಡ್ ತೀರ್ಮಾನವನ್ನು ಬಹುತೇಕ ಮಾಡದಂತಿದೆ. ಅಮಿತ್ ಶಾ ಮತ್ತು JP ನಡ್ಡಾ ಜೊತೆಗೆ ರಾಜನಾಥ್ ಸಿಂಗ್ ಸೇರಿದಂತೆ ಹಲವರು ಮಧ್ಯರಾತ್ರಿ ತಡರಾತ್ರಿ ಅತ್ಯಂತ ಮಹತ್ವದ ಸಭೆಯನ್ನು ನಡೆಸಿದ್ರು. ಅದಾದ ಬಳಿಕ ಬುಧವಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದಲ್ಲೂ ಕೂಡ ಅತ್ಯಂತ ಮಹತ್ವದ ಸಭೆ ನಡೆದಿತ್ತು. ಅದು ಬಿಜೆಪಿಯ ಸಂಘಟನೆಯಲ್ಲಿ ಆಗಬೇಕಾಗಿರುವಂತಹ ಬದಲಾವಣೆಯ ಬಗ್ಗೆ. ಆ ಸಂದರ್ಭದಲ್ಲಿ ಕರ್ನಾಟಕದ ಬಿಜೆಪಿಯ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ. ಇದೇ ತಿಂಗಳ ಅಂತ್ಯದ ವೇಳೆಗೆ ಬಿಜೆಪಿಗೆ ಹೊಸ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಬೇಕು. ಅದಕ್ಕಿಂತ ಮುಂಚೆ ಕರ್ನಾಟಕವು ಒಳಗೊಂಡಂತೆ 5 ಪ್ರಮುಖ ರಾಜ್ಯಗಳಿಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಒಳಗೊಂಡಂತೆ 5 ಪ್ರಮುಖ ರಾಜ್ಯಗಳಿಗೆ ಹೊಸ ಅಧ್ಯಕ್ಷರನ್ನ ನೇಮಕ ಮಾಡಬೇಕಾದಂತಹ ಅನಿವಾರ್ಯತೆಯಲ್ಲಿ ಬಿಜೆಪಿ ಇದೆ. ಸೊ ಕರ್ನಾಟಕದಲ್ಲಿ ವಿಜಯೇಂದ್ರ ಅವರಿಗೆ ಕೊಕ್ಕನ್ನು ಕೊಟ್ಟು ಅವರನ್ನು ಕೆಳಗಿಳಿಸಿ ಹೊಸಬರನ್ನ ತಂದು ಕೂರಿಸಬಹುದು ಎನ್ನುವಂತಹ ಲೆಕ್ಕಾಚಾರ ಇರುವಂಥದ್ದು. ಮುಖ್ಯವಾಗಿ ಸದ್ಯಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಾರಾಗಬಹುದು ಎನ್ನುವಂತಹ ವಿಚಾರ ಬಂದಾಗ ಸದ್ಯಕ್ಕೆ ಚಾಲ್ತಿಯಲ್ಲಿರುವಂತಹ ಏಕೈಕ ಹೆಸರು ಯಾರ್ದು ಅಂತ ಹೇಳಿದ್ರೆ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರ ಹೆಸರು. ವಿ ಸೋಮಣ್ಣ ಅವರು ಲಿಂಗಾಯತ ಸಮುದಾಯದ ನಾಯಕರು. ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿದ್ರೆ ಅದೇ ಸಮುದಾಯದ ಮತ್ತೆ ಅಷ್ಟೇ ಪ್ರಭಾವ ಇರತಕ್ಕಂತಹ ಮತ್ತೊಬ್ಬ ನಾಯಕನನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಸೊ ಸೋಮಣ್ಣ ಅವರ ಹೆಸರು ಚಾಲ್ತಿಯಲ್ಲಿದೆ. ಇನ್ನು ನಿರ್ದಿಷ್ಟವಾಗಿ ವಿಜಯೇಂದ್ರ ಅವರ ವಿಚಾರಕ್ಕೆ ಬರೋದಾದ್ರೆ, ವಿಜಯೇಂದ್ರ ಬಗ್ಗೆ ಹೈಕಮಾಂಡ್ಗೆ ಒಳ್ಳೆಯ ಒಪಿನಿಯನ್ ಇಲ್ಲ. ಒಂದು ಪ್ರಮುಖವಾಗಿ ವಿಜಯೇಂದ್ರ ಕಾಂಗ್ರೆಸ್ನ ಕೆಲವು ನಾಯಕರ ಜೊತೆಗೆ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ. ಅದರಲ್ಲೂ ವಿಶೇಷವಾಗಿ DCM DK ಶಿವಕುಮಾರ್ ಅವರ ಜೊತೆಗೆ ವಿಜಯೇಂದ್ರ ಅವರಿಗೆ ವ್ಯಾವಹಾರಿಕ ಸಂಬಂಧಗಳಿದೆ. ಅಂದರೆ ಬಿಸಿನೆಸ್ ಪಾರ್ಟ್ನರ್ಸ್ ಇಬ್ಬರು ಕೂಡ. ಇದನ್ನ ಸ್ವತಃ ವಿಜಯೇಂದ್ರ ಅವರೇ ಒಪ್ಕೊಂಡಿದ್ರು. ಇದು ಪಕ್ಷ ಸಂಘಟನೆಯಲ್ಲಿ ಕಾಂಗ್ರೆಸ್ನ ವಿರುದ್ಧದ ಹೋರಾಟದಲ್ಲಿ ಪಕ್ಷಕ್ಕೆ ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡ್ತಿದೆ ಎನ್ನುವಂಥದ್ದು ಪ್ರಮುಖವಾಗಿ ಇರುವಂತಹ ಆರೋಪ. ಜೊತೆಗೆ ಯತ್ನಾಳ್ ಒಳಗೊಂಡಂತೆ ನಿಮಗೆ 2023 ಮೇವರೆಗೆ ಏನು ಬೊಮ್ಮಾಯಿ ಅವರ ಸರ್ಕಾರ ಏನಿತ್ತು ಆ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಒಳಗೊಂಡಂತೆ CT ರವಿ ಒಳಗೊಂಡಂತೆ ಹಲವಾರು ಮಂದಿ ಬಿಜೆಪಿಯ ನಾಯಕರೇ ಓಪನ್ ಆಗಿ ಹೇಳಿದ್ರು ಹೊಂದಾಣಿಕೆ ಆಗ್ತಿದೆ ಅಂತೇಳಿ. ಆ ಹೊಂದಾಣಿಕೆ ರಾಜಕಾರಣ ಈಗ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಮುಂದುವರಿಸಿಕೊಂಡು ಬಂದಿರೋದ್ರಿಂದ ಅದು ಪಕ್ಷ ಸಂಘಟನೆಗೆ ಹೊಡೆತ ಬಿದ್ದಿದೆ ಅಂತೇಳಿ. ಎರಡನೆಯದ್ದಾಗಿ ಕಳೆದ 2 ವರ್ಷಗಳಲ್ಲಿ ಈಗ ಮೇ 20ನೇ ತಾರೀಕಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ತುಂಬುತ್ತೆ. ಆದರೆ ಈ 2 ವರ್ಷಗಳ ಅವಧಿಯಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಸ್ವರೂಪದ ಜನಾಭಿಪ್ರಾಯ ಮೂಡುವಂತಹ ಯಾವುದೇ ದೊಡ್ಡ ಮಟ್ಟದ ಹೋರಾಟವನ್ನಾಗಲಿ ಅಥವಾ ಅಷ್ಟೇ ಪ್ರಭಾವದ ಹೋರಾಟಗಳನ್ನಾಗಲಿ ಕೈಗೊಂಡಿಲ್ಲ. ಈಗ ಜನಾಕ್ರೋಶ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಅದು ಮೇ 3ನೇ ತಾರೀಕಿಗೆ ಅಂತ್ಯ ಆಗುತ್ತೆ. ಆದರೆ ಜನಾಕ್ರೋಶ ಯಾತ್ರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಜನಾಕ್ರೋಶ ಯಾತ್ರೆ ಏನಿದೆ ಅದು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗಿಲ್ಲ ಅದು. ಹೀಗಾಗಿ ಅದು ಕೂಡ ಪ್ರಮುಖ ಕಾರಣ. ಇನ್ನೊಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ಬಿಜೆಪಿ ಕಾರ್ಯಕರ್ತರು ಕೂಡ ಸಿಡಿದಿದ್ರು. ಏನು ಅಂತ ಹೇಳಿದ್ರೆ, ಪಕ್ಷದಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತಿರುವಂತವರಿಗೇನೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೀರಿ, ಆದರೆ ಪ್ರಾಮಾಣಿಕರನ್ನ ಉಚ್ಚಾಟನೆ ಮಾಡಿದಿರಿ, ಪಕ್ಷ ಸಂಘಟನೆ ಮಾಡುವವರನ್ನ, ಪಕ್ಷಕ್ಕಾಗಿ ನಿಷ್ಠರಾಗಿ ದುಡಿಯುವವರನ್ನ ಉಚ್ಚಾಟನೆ ಮಾಡಿದಿರಿ ಎನ್ನುವಂತ ಆರೋಪವನ್ನ ಕಾರ್ಯಕರ್ತರು ಮಾಡಿದ್ರು. ಸೊ ಅದು ಕೂಡ ವಿಜಯೇಂದ್ರ ಅವರಿಗೆ ಮುಳುವಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಕುಟುಂಬ ರಾಜಕಾರಣದ ವಿರುದ್ಧ ಈಗ ಮೊನ್ನೆ ವಕ್ಫ್ ತಿದ್ದುಪಡಿ ಕಾಯ್ದೆಯ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಡಿಬೇಟ್ ಆದಂತಹ ಸಂದರ್ಭದಲ್ಲಿ ಅಮಿತ್ ಶಾ ಮತ್ತೆ ಪ್ರಸ್ತಾಪ ಮಾಡಿದ್ರು. ಕೆಲವು ಪಕ್ಷಗಳಲ್ಲಿ
ತಂದೆ ಅಧ್ಯಕ್ಷ, ತಂದೆ ಮುಖ್ಯಮಂತ್ರಿ ಆದ ಬಳಿಕ ಅವರ ಮಕ್ಕಳೇ ಪಕ್ಷದ ಅಧ್ಯಕ್ಷರಾಗುವಂಥದ್ದು, ರಾಜ್ಯದ ಮುಖ್ಯಮಂತ್ರಿ ಆಗುವಂತಹ ಪದ್ಧತಿ ಇದೆ. ನಮ್ಮಲ್ಲಿ ಹಾಗೆ ಇಲ್ಲ ಅಂತೇಳಿ ಆ ಕಳಂಕವನ್ನು ಕೂಡ ದೂರ ಮಾಡಲಿಕ್ಕೆ ಬಹುಶಃ ವಿಜಯೇಂದ್ರ ಅವರನ್ನು ಕೆಳಗಿಳಿಸಲಿಕ್ಕೆ ಬಿಜೆಪಿ ಆಲೋಚನೆಯನ್ನ ಮಾಡ್ತಾ ಇದೆ. ಏಪ್ರಿಲ್ 20ನೇ ತಾರೀಕಿನ ಒಳಗಡೆ ನಿರ್ಧಾರ ಪ್ರಕಟ ಆಗ್ಬೋದು ಅಥವಾ ಒಂದು ವಾರದ ಒಳಗಡೆ ನಿರ್ಧಾರ ಪ್ರಕಟ ಆಗ್ಬೋದು. ಬಟ್ ವಿಚಿತ್ರ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಏಪ್ರಿಲ್ 20ನೇ ತಾರೀಕಿನ ಒಳಗಡೆ ಈ ನಿರ್ಧಾರ ಪ್ರಕಟ ಆದರೆ ವಿಜಯೇಂದ್ರ ಅವರಿಗೆ ದೊಡ್ಡ ಮುಖಭಂಗ. ಯಾಕಂತ ಹೇಳಿದ್ರೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈಗ ಜನಾಕ್ರೋಶ ಯಾತ್ರೆ ಇವತ್ತು 2ನೇ ಹಂತ ಮುಕ್ತಾಯ ಆಗಿದೆ. ಏಪ್ರಿಲ್ 21ನೇ ತಾರೀಕಿನಿಂದ 3ನೇ ಹಂತ ಶುರುವಾಗುತ್ತೆ. ಮೇ 3ನೇ ತಾರೀಕು ಜನಾಕ್ರೋಶ ಯಾತ್ರೆ ಅಂತ್ಯ ಆಗುತ್ತೆ. ಪಕ್ಷದ ರಾಜ್ಯಾಧ್ಯಕ್ಷರೊಬ್ಬರನ್ನ ಅವರ ನೇತೃತ್ವದಲ್ಲೇ ಒಂದು ಹೋರಾಟ ಯಾತ್ರೆ ನಡೀತಿರುವಂತಹ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರನ್ನ ಬದಲಿಸಿ ಹೊಸಬರನ್ನ ತಂದು ನಿಲ್ಲಿಸಿದ್ರೆ ಅದು ವಿಜಯೇಂದ್ರ ಅವರಿಗೆ ವೈಯಕ್ತಿಕವಾಗಿಯೂ ಕೂಡ ಅತ್ಯಂತ ದೊಡ್ಡ ಮುಖಭಂಗ. ಬಟ್ ಬಿಜೆಪಿಯಲ್ಲಿ ಈಗ ಹರಿದಾಡ್ತಿರುವಂತಹ ಮಾಹಿತಿಗಳ ಪ್ರಕಾರ ವಿ ಸೋಮಣ್ಣ ಅವರ ಹೆಸರು ಮುಂಚೂಣಿಯಲ್ಲಿದೆ. ಕಾವ್ಯ. ಎಸ್ ಅಕ್ಷಯ್, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಡಿ.ಕೆ. ಶಿವಕುಮಾರ್ ಅವರ ಜೊತೆಗಿನ ವ್ಯವಹಾರವೇ ವಿಜಯೇಂದ್ರಗೆ ಮುಳುವಾಯ್ತಾ ಎನ್ನುವಂಥದ್ದು ಈಗಲೂ ಕೂಡ ದೃಢವಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಜೊತೆಗಿನ ಉದ್ಯಮದಲ್ಲಿ ವಿಜಯೇಂದ್ರ ಪಾಲುದಾರಿಕೆ ಏನಿದೆ, ಆ ಒಂದು ಪಾಲುದಾರಿಕೆಯಿಂದ ಇವೆಲ್ಲ ಸಮಸ್ಯೆಗಳು ಬರ್ತಾ ಇದೆಯಾ ಅಂತ ಈ ಬಗ್ಗೆ ಸ್ವತಃ ವಿಜಯೇಂದ್ರ ಅವರೇ ಹೌದು ಅಂತ ಹೇಳಿ ಒಪ್ಪಿಕೊಂಡಿದ್ರು. ಈ ಒಂದು ಹೊಂದಾಣಿಕೆ ಬಿಜೆಪಿಯ ಚುನಾವಣೆಯಲ್ಲಿ ಹಿನ್ನಡೆ ಆಗಲಿದೆ ಅಂತ ಹೇಳಿ ಆತಂಕ ಕೂಡ ಇತ್ತು. ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಯತ್ನಾಳ್ ಅವರು ಒಂದೊಂದೇ ಬಾಂಬ್ ಅನ್ನ ಎಸೆತಾ ಇದ್ರು. ಹಳೆಯ ವಿಚಾರಗಳನ್ನೆಲ್ಲ ಕೆದಕಿ ಉಚ್ಚಾಟನೆಯ ನಂತರವೂ ಕೂಡ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರ ಬಗ್ಗೆ ಮಾತನಾಡೋದನ್ನ ಯತ್ನಾಳ್ ನಿಲ್ಸಿರ್ಲಿಲ್ಲ. ಹಳೆಯ ವಿಚಾರವನ್ನ ಕೆದಕ್ತಿದ್ರು, ಹಳೆಯ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ರು. ಹಿರಿಯ ರಾಜಕಾರಣಿಯಾಗಿದ್ದಂತಹ ಯತ್ನಾಳ್ ಹಳೆಯ ವಿಚಾರಗಳನ್ನೆಲ್ಲ ತಿಳಿದುಕೊಂಡು ಉಚ್ಚಾಟನೆ ಆದ ನಂತರ ಸಾರ್ವಜನಿಕವಾಗಿ ಮಾತನಾಡೋಕೆ ರೆಡಿ ಆದ್ರು. ಬಿಜೆಪಿ ಕಾರ್ಯಕರ್ತರು ವಿಜಯೇಂದ್ರ ವಿರೋಧಿಗಳಿಗೂ ಕೂಡ ಅದೇ ಅಸ್ತ್ರವಾಗೋಯಿತು. ಯಡಿಯೂರಪ್ಪ ವಿಜಯೇಂದ್ರ ಕುಟುಂಬದ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು ಕೇಳಬಂತು. ಹಲವು ಹಗರಣಗಳನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಬಹಿರಂಗವಾಗಿ ಯತ್ನಾಳ್ ಹೇಳಿದ್ದೇ ಮುಳುವಾಯಿತು. ಬಿಜೆಪಿ ವಿರುದ್ಧ ಯತ್ನಾಳ್ ಆರೋಪವನ್ನೇ ಅಸ್ತ್ರ ಮಾಡಿಕೊಂಡಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಘಟಿತ ಹೋರಾಟಕ್ಕೆ ವಿಜಯೇಂದ್ರ ವಿಫಲವಾಗ್ಬಿಟ್ರು. ಈಗ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕುತ್ತು ಬಂದಿದೆ. ಮುಂದೆ ಏನಾಗತ್ತೆ? ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳುವರು ಯಾರು? ವಿ ಸೋಮಣ್ಣ ಅವರು ಕೂತ್ಕೊಳ್ತಾರ, ಬೇರೆಯವ್ರು ಕೂತ್ಕೊಳ್ತಾರ? ಎಲ್ಲವನ್ನೂ ಕೂಡ ಕಾದು ನೋಡ್ಬೇಕಾಗಿದೆ.